ಬಂಗಾರ ಕೆಂಚೇಗೌಡ ದೈವಾನುಗ್ರಹದ ಸೃಷ್ಟಿ. ನಾಚಪ್ಪ ದೇವಿಯ ಮಾತು ಕೇಳಿ ದೇವಾಲಯ ಕಟ್ಟಿಸಿದ. ದೇವಿ ಅವನ ಕಣ್ಣು ಮರಳಿಕೊಟ್ಟಳು. ಅವನು ದೈವಸೇವೆಯಲ್ಲಿ ತೊಡಗಿಕೊಂಡ. ಆ ಬಳಿಕ ಅವನ ಜೀವನದಲ್ಲಿ ದೈವಾನುಗ್ರಹದ ಮಳೆ ಹರಿಯಿತು. ದೇವಾಲಯ ನಿರ್ಮಾಣವಾದ ಮೇಲೆ ನಾಚಪ್ಪನ ಜೀವನದಲ್ಲಿ ಮತ್ತೊಂದು ಅದ್ಭುತ ನಡೆಯಿತು. ಅವನ ಮನೆಯಲ್ಲೆಲ್ಲ ಅಲ್ಪ ಸಮಯದಲ್ಲಿ ಬೆಳ್ಳಿ, ಬಂಗಾರದ ವಸ್ತುಗಳು, ವಜ್ರವೈಡೂರ್ಯಗಳ ಮಿನುಗು ಕಾಣಿಸತೊಡಗಿತು. ಹಳ್ಳಿ ಜನರು ಇದೇನು ದೈವಾನುಗ್ರಹವೆಂದು ಆಶ್ಚರ್ಯಪಟ್ಟು ಅವನನ್ನು ಬಂಗಾರ ಕೆಂಚೇಗೌಡ ಎಂದು ಕರೆಯತೊಡಗಿದರು. ಅವನ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾದರೂ ಅವನು ದೈವಕಾರ್ಯಗಳಲ್ಲಿ ಸದಾ ತೊಡಗಿಸಿಕೊಂಡಿದ್ದ. ಗ್ರಾಮಕ್ಕೆ ಅಗತ್ಯವಾದ ಸೇವೆಗಳನ್ನು ಮಾಡುತ್ತಿದ್ದ. ಒಂದು ರಾತ್ರಿ ಬೇರೆಯ ಊರಿನ ಒಬ್ಬ ಕಳ್ಳ ದೇವಾಲಯದ ಗರ್ಭಗುಡಿಗೆ ನುಗ್ಗಿದ. ಒಳಗೆ ಗರ್ಭಗುಡಿಯನ್ನೇ ಸುಲಭ ಗುರಿಯೆಂದು ಭಾವಿಸಿದ ಅವನಿಗೆ ಒಳಗೆ ಕಾಲಿಟ್ಟ ಕೂಡಲೇ ದೃಷ್ಟಿ ಹೋಗಿಬಿಟ್ಟಿತು. ತಾನು ಬಂದ ದಾರಿಯೂ ಕಾಣಲಿಲ್ಲ. ಬೆಳಗಿನವರೆಗೂ ಗರ್ಭಗುಡಿಯಲ್ಲಿ ಅಳಲು ಗಾಬರಿ. ಬೆಳ್ಳಿಗೆ ಊರಿನ ಗ್ರಾಮಸ್ಥರು ಬೇರೆ ಊರಿಗೆ ಸಂತೆಗೆ ಹೋಗುವಾಗ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಎಂದು ನೋಡಿದರೆ ಬಂದ ಗ್ರಾಮಸ್ಥರಿಗೆ ಒಳಗೆ ಏನೋ ಶಬ್ದ ಕೇಳಿಸಿ ಬಾಗಿಲು ತೆರೆಯುತ್ತಿದ್ದಾಗ ಆ ಕಳ್ಳ ಕುಳಿತಿದ್ದ. ಅವನು ಬೇಡಿಕೊಂಡು, ನನ್ನ ತಪ್ಪಾಯ್ತು, ನನಗೆ ಗೊತ್ತಿರಲಿಲ್ಲದ, ಈ ದೇವಿಯ ಶಕ್ತಿ ತಿಳಿಯಲಿಲ್ಲದ, ಕ್ಷಮಿಸಿರಿ. ಇನ್ನು ಮುಂದೆ ದೈವದ ಕಡೆ ತಪ್ಪು ಕೆಲಸ ಮಾಡಬೇಡ ಎಂದು ಹೇಳಿ ಅವನನ್ನು ಹೊರಗೆ ಕರೆದುಕೊಂಡು ಬಂದಾಗ ಅಚ್ಚರಿಯಾಗಿ ಅವನ ದೃಷ್ಟಿ ಮರಳಿ ಬಂತು. ಅವನು ಆಘಾತಗೊಂಡು ಇನ್ನು ಇದೇ ಊರಿನಲ್ಲಿ ಸೇವೆ ಮಾಡುವೆ ಎಂದು ಹೇಳಿ ಹಸು ಮತ್ತು ಕುರಿಗಳನ್ನು ಮೇಯಿಸಿ ಕೆಲಸ ಮಾಡಿ ಅದರಿಂದ ಬಂದ ಹಾಲು ಮಜ್ಜಿಗೆಯ ಹಣದಿಂದ ದೇವಾಲಯಕ್ಕೆ ನೀರಿನ ಕೊಳವನ್ನು ನಿರ್ಮಿಸಿದ. ಅದನ್ನು ಮಜ್ಜಿಗೆ ಕೊಳ ಎಂದು ಕರೆಯುತ್ತಾರೆ. ಅದು ಇಂದಿಗೂ ಗ್ರಾಮದಲ್ಲಿ ಇದೆ. ಮುಂದಿನ ಎಪಿಸೋಡ್ನಲ್ಲಿ ದೇವಿ ತಾನೇ ಮುದ್ದಾದ ಮುದುಕಿಯ ರೂಪದಲ್ಲಿ ಭದ್ರಾವತಿಗೆ ಬಂದು ಗ್ರಾಮವನ್ನು ಭಯಾನಕ ರೋಗದಿಂದ ರಕ್ಷಿಸಿದ ರೋಚಕ ಅಧ್ಯಾಯ. ಎಪಿಸೋಡ್ 3 ನೋಡಲು SK1208 ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಹೊಲ್ಲಂಬಳ್ಳಿಯ ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ಅಲ್ಲಿ ನಿಮಗೆ ಆದ ದಿವ್ಯ ಅನುಭವವನ್ನು ತಪ್ಪದೆ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಹಾಗೆ ಕಮೆಂಟ್ಸ್ನಲ್ಲಿ ನಿಮ್ಮಲ್ಲಿ ನಿಮ್ಮ ಊರಿನ ಹೆಸರು ಮತ್ತು ಶ್ರೀ ಪ್ರಸನ್ನ ಚೌಡೇಶ್ವರಮ್ಮ ಎಂದು ಬರೆಯಿರಿ. ದೇವಿಯ ಕೃಪೆ ಎಲ್ಲರ ಮೇಲೂ ಇರಲಿ.